ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಾವರ್. ಆತ್ಮೀಯರೇ, ಇಲ್ಲಿ ಪ್ರೈವೇಟ್ ಖಾಸಗಿ ಕಾಲೇಜ್ಗಳಲ್ಲಿ ಕಲಿಯೋದು ಅಥವಾ ಸ್ಕೂಲ್ಗಳಲ್ಲಿ ಕಲಿಯೋದು ಎಷ್ಟು ಕಷ್ಟ ಅನ್ನೋದನ್ನು ಒಂದು ಇತ್ತೀಚೆಗೆ ಘಟನೆ ಆಗಿದೆ. ಗಂಗಾವತಿಯಲ್ಲ ಸ್ವಲ್ಪ ದುಡ್ಡು ಬಾಕಿ ತುಂಬುದು ನರ್ಸಿಂಗ್ ಕೋರ್ಸ್ ಅದು ಕಾಲೇಜ್ ಹೆಸರು BBC ನರ್ಸಿಂಗ್ ಕಾಲೇಜ್ ಅಂತೇಳಿ. ಅಲ್ಲೊಬ್ಬ ತಾಯಿ ಇಲ್ಲ ನನ್ನ ಮಗಳ ಫೀ ಕಟ್ಟಲಿಕ್ಕಾಗಲಾರ್ದಕ್ಕೆ ನಾವು ಬೇರೆ ಗೌರ್ಮೆಂಟ್ ಕಾಲೇಜ್ಗೆ ಶಿಫ್ಟ್ ಆಗ್ಬೇಕಂದ್ರೆ ನಮ್ಗೆ ನಮ್ಮ TC ಕೊಡಲಿಲ್ಲ, ನಮ್ಮ ಬಾಕಿ ಕೊಟ್ಟ ಮೇಲೆ TC ಕೊಡ್ತೀವಿ ಅಂತ ಅಂದರು. ಅದಕ್ಕೆ ನಾನು ಓಲೆ ಬೆಂಡೋಲೆ ಮತ್ತೇನು ಕೊಡುವಂಥ ಪ್ರಸಂಗ ಬಂತು. ತಾಳೆ ಅಂತ ಒಂದು ಹೇಗೆ ಕೊಡ್ತಾರೆ. ನಂತರ ಮತ್ತು ಕಾಲೇಜ್ ಪ್ರೆಷರ್ ಬರ್ತದೋ ಮತ್ತೇನು ಬರ್ತದೋ ಪಾಪ ಆ ಮಾತನ್ನು ಹಿಂದೆ ತಗೊಳ್ತಾರೆ. ಯಾಕಂದರೆ ಬಡತನ ಪರಿಸ್ಥಿತಿ. ಇದನ್ನು ಯಾಕೆ ನಾನು ಇಲ್ಲಿ ರೆಫರ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಒಂದು ನೀವು ಇದು ರಿಪೋರ್ಟ್ ಬಂದಿತ್ತು ಪ್ರಜಾವಾಣಿಯಲ್ಲೇ, ಎರಡೂ ಕೊಟ್ಟಿದ್ರು ಅವರು. ನಾವು ಹಂಗೆ ಕೇಳಿಲ್ರಿ ಅವ್ರು ಹೇಳ್ತಾರೆ, ಇವ್ರಿಲ್ರಿ ಅವ್ರು ಕೇಳಿಲ್ರಿ ನಾವು ಕೊಟ್ಟಿನಿ ಅಥವಾ ಹಂಗೆ ಹೇಳಿದ್ನಿ ಅಂತ ಏನೋ ಹೇಳ್ತಾರೆ ಸಬು ಬೇಳೆ. ಈ ಮಾತನ್ನು ಈ ಉದಾಹರಣೆಯನ್ನು ಯಾಕೆ ತೊಗೊಳ್ತಾ ಇದ್ದೀನಪ್ಪ ಅಂತಂದ್ರೆ, ಇಲ್ಲ ನಿಜವಾಗಿಯೂ ಈ ದೇಶದ ವಸ್ತುಸ್ಥಿತಿ ಹಿಂಗದ. ಇಲ್ಲ ಪ್ರೈವೇಟ್ ಕಾಲೇಜ್ಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಲಿಯೋದಪ್ಪ ಅಂತಂದ್ರೆ ಎಷ್ಟು ಕಷ್ಟ ಇರ್ತದೆ ಅನ್ನೋದು ಅನುಭವಿಸೋರು ಗೊತ್ತು. ಅದನ್ನು ನಮ್ಮಲ್ಲಿ ಈಗ ನಿಮ್ಗೆ ಹಲವು ಸಲ ಚರ್ಚೆ ಮಾಡಿದ್ದೀನಿ ಸಹಿತ. ಕೂಲಿಕಾರ ಮಕ್ಕಳಿಗಂತ ಇಲ್ಲಿ ಕಾಲೇಜ್ಗಳನ್ನ ಕಲಿಸೋದಾಗಲಿ ಅಥವಾ ಮತ್ತೇನು ಕಲಿಸೋದಾಗಲಿ ಭಾಳ ಕಷ್ಟ. ಅದ್ರಾಗ ಪ್ರೊಫೆಷನಲ್ ಕೋರ್ಸ್ ನರ್ಸಿಂಗದ್ರೆ ಇರ್ಬೋದು, MBBS ಇರಲಿ, BA ಇರಲಿ, ಯಾವುದೇ ಡಿಪ್ಲೊಮಾ ಕೋರ್ಸ್ ಟೆಕ್ನಿಕಲ್ ಇರಲಿ, ಯಾವುದೇ ಕೋರ್ಸ್ ಕಲಿದಿರಲಿ ಭಾಳ ಕಷ್ಟ. PUCಗೆ ಸ್ಟಾರ್ಟ್ ಆಗಿಬಿಡ್ತದೆ ರೀ. ಸೈನ್ಸ್ ಓರಿಯೆಂಟೆಡ್ ಕ್ಲಾಸ್ ಇದ್ದು ಅದು ಸೈನ್ಸ್ ಸಂಬಂಧಿಸಿದ್ದು. ಒಂದು ಸಬ್ಜೆಕ್ಟ್ ನಾವು 4,000, 5,000, 10,000 ಕೊಟ್ಟು ಕಲಿಸ್ಲಿಕ್ಕಂದ್ರೆ ಟ್ಯೂಷನ್ ಕಾಲೇಜಾಗಿದ್ದು ಕಲಿಸೋದು ಅಷ್ಟು ಕಷ್ಟ. ಮತ್ತು ಟ್ಯೂಷನ್ ಇಡ್ತಿರ್ತಾರೆ ಅವರು. ಹೀಗಾಗಿ ಪಾಪ ವಿದ್ಯಾರ್ಥಿಗಳ ಸಂಕಟ, ಅವ್ರ ತಂದೆದಾಗಿರೋ ಸಂಕಟ ಹೇಳಿಕ್ಕಾಗದಂಗೆ. ಅದರಲ್ಲೂ ಒಂದು ಯಾವುದೋ ಕಂಪ್ನಿಯಲ್ಲೋ ಯಾವುದೋ ಒಂದು ಅದು ಲೋವರ್ ಮಿಡಲ್ ಕ್ಲಾಸ್ ಸಾಧ್ಯದ, ಕೂಲಿಕಾರರಿಗಿಂತ ಸಾಧ್ಯನೇ ಇಲ್ಲ. SLC ಅವ್ರಿಗೆ ಏನೊಂದು ಬಿಸಿ ಊಟ ಅದು ಇದು ಅಂತೇಳಿ ಗೌರ್ಮೆಂಟ್ ಸ್ಕೂಲ್ದಾಗ ಕಲಿತಾರೆ. ಒಂದು 4 ಅಕ್ಷರ ಜ್ಞಾನ ಆಗ್ತದೆ. ಅಷ್ಟು ಬಂದು ನಮ್ಮ ಹುಡುಗ ಬರೆಯೋಕೆ ಕಲಿತ, ಸಹಿ ಮಾಡೋಕ್ಕೆ ಕಲಿತ ಅನ್ನೋದ್ರೊಳಗೆ ಎಲ್ಲಿ ಹೋಗಿ ಕೆಲಸಕ್ಕೆ ಸೇರುವಂಥ ಪ್ರಸಂಗ ಬರ್ತದೆ ರೀ. ಮತ್ತು ಗೌರ್ಮೆಂಟ್ ಕಾಲೇಜ್ ಮತ್ತು ಸ್ಕೂಲ್ಗಳಲ್ಲಿ ಕಲಿಕೆನೂ ಹೆಂಗಿರ್ತದೆ ಅಂತೇಳಿ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗಿಬಿಡ್ತದೆ. ನೀವು ಹೇಳೋ ಅವಶ್ಯಕತೆ ಇಲ್ಲ. ಅವ್ರೆಲ್ಲ ಹೇಳ್ತಾರೆ ನಾವು ಚೆನ್ನಾಗಿ ಕಲಿಸ್ತೀವಿ ರೀ, ಮಾಡಿದ್ರಿ BO ಆಯ್ತು, ಟೀಚರ್ಸ್ ಆಯ್ತು, ಏನೋ ಭಾರಿ ಕಲಿಸ್ತೀವಿ ರೀ, ಮತ್ತು ಪರೀಕ್ಷೆ ತೊಗೊಳ್ತೀವಿ. ಹಾಗೆ ಹೀಗೆ 108 ಗತಿ ಕಟ್ತಾರೆ. ಅದರ ವಸ್ತುಸ್ಥಿತಿಯಲ್ಲಿ ಮಕ್ಕಳು ಡೆವಲಪ್ಮೆಂಟ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಭಾಳಷ್ಟು ಮಕ್ಕಳು ಭಾಳ ವೀಕ್ ಇರ್ತಾರೆ. ಇನ್ನು ಪ್ರೈವೇಟ್ದಾಗಂತ ಪರಿಸ್ಥಿತಿ ಹೇಳಿದ್ದು ನಿಮ್ಗೆ, ದುಡ್ಡು ತುಂಬು ಶಕ್ತಿ ಯಾರಿಗದ ಅವರಷ್ಟೇ ಅಲ್ಲಿ ಸೇರುವಂಥ ಪ್ರಸಂಗ, ಉಳಿದವ್ರಿಗಿಲ್ಲ. ಶಾಲೆ ಅಥವಾ ಕಾಲೇಜವರು ಕನಸು ಗಗನ ಕುಸುಮ ಆದಂಗೆ ಆಗಿ ಹೋಗ್ಬಿಟ್ಟದೆ ಇವತ್ತು. ಅದರಲ್ಲೂ ಪ್ರೊಫೆಷನಲ್ ಕೋರ್ಸ್ಗಳು ಅಂದ್ರೆ ವೃತ್ತಿ ಆಧಾರಿತ ಕೋರ್ಸ್ ಕಲಿಯೋದಂತೂ ಇನ್ನೂ ಕಷ್ಟ. ಯಾಕೆಂದರೆ ಗೌರ್ಮೆಂಟ್ ಕಾಲೇಜ್ಗಳು ಇರುವ ಕಡಿಮೆ ಇರ್ತಾವೆ, ಇನ್ನೇನು ಪ್ರೈವೇಟ್ದಾರು ತಂದಿರ್ತಾರೆ. ಪ್ರೈವೇಟ್ದಾಗ ದುಡ್ಡು ತೊಗೊಳ್ಳೋದು ಕಲಿಸೋದಿಲ್ಲ. ಒಂದು ನರ್ಸಿಂಗ್ ಕೋರ್ಸ್ ಕಲಿಬೇಕು ಲಕ್ಷ ಗಂಟೆ ಖರ್ಚು ಮಾಡೋ ಪ್ರಸಂಗ ಬಂತದ. ಹೌದು, ಒಂದಿಷ್ಟು ನೌಕರಿ ಸಿಗ್ತದೋ ಏನೋ ಆಗ್ತದೆ ಒಂದು ಭರವಸೆ ಅದು ಇಲ್ಲಂತಲ್ಲ. ಆದ್ರೆ ಕಲಿಯೋದಕ್ಕಾಗಬೇಕಲ್ರಿ, ಕಲಿಸೋದಕ್ಕಾಗಬೇಕಲ್ಲ. PUC ಅಂತ ಭಾಳ ಮಹತ್ವದ್ದು. ಸೈನ್ಸ್ ಅದರಲ್ಲೂ ಆರ್ಟ್ಸ್ ಮತ್ತು ಕಾಮರ್ಸ್ ಬಗ್ಗೆ ಅಲ್ಲಿಯೂ ಸಾಕಷ್ಟು ಫೀ ಹೆಚ್ಚು ಮಾಡಿದ್ದಾರೆ, ಅವತ್ತು ಹೈಕ್ ಮಾಡಿದ್ದಾರೆ ಗೌರ್ಮೆಂಟ್ ಕಾಲೇಜ್ಗಳಲ್ಲೂ ಸಹಿತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಪ್ರೈವೇಟ್ದವ್ರದಂತೆ ಮಾತಾಡುವಾಗಿಲ್ಲ. ಹೇಳಿದ್ರೆ ಇದಾಗ ವರ್ಷಕ್ಕೆ ಏನಿಲ್ಲಪ್ಪ ಅಂತಂದ್ರೆ PUC ಸೈನ್ಸ್ ಓದಬೇಕಾದ್ರೆ ಇವತ್ತು ಪ್ರೈವೇಟ್ದೊಳಗೆ ವರ್ಷಕ್ಕೆ ಬರೀ ಫೀಸ್ 1 ಲಕ್ಷ 2 ಲಕ್ಷ ತನಕ ಹೋಗ್ಬೋದು. ಮತ್ತು ಊಟ ಅದು ಇದು ಏನು ಹೇಳಿಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ನೆನಪು ಮಾಡಿಕೊಂಡಾಗ ಇದು ನೋಡಿ ಪಾಪ ಹೆಣ್ಣುಮಗಳು ಗಂಡ ಹೆಂಡತಿ ತಮ್ಮ ತಾಳಿ ಬಿಚ್ಚಿಟ್ಟ ಏನೋ ತೊಗೊಳ್ರಪ್ಪ ಅಂದಾಗ ಅವ್ರು ಏನೋ ಕಾಲೇಜಲ್ಲಿ ಮತ್ತೆ ಮರಳಿ ಕೊಟ್ಟಾರೋ ಅಥವಾ ಪ್ರಚಾರ ಆಗ್ತದೆ ಅಂತೇಳಿ ಹಿಂದೆ ಕೊಟ್ಟಿದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಅವ್ರಿಗೆ ತಾಳಿ ಕೊಡ್ಲಿಕ್ಕೆ ಹೋಗಿದ್ದಂತೆ ಎಣಿಸ್ಕೊಳ್ಳಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಇಂಥವು ಅನೇಕ ಇದ್ದವ್ರಿ ಎಲ್ಲರೂ ರೆಕಾರ್ಡ್ ಮಾಡಿ ನ್ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲೇ ಅವ್ರ ಮಕ್ಕಳ ಭವಿಷ್ಯ ಇರ್ತದೆ. ಯಾಕಂದ್ರೆ ಇಲ್ಲಾಂದ್ರೆ ಅವ್ರ ಮಕ್ಕಳು ಫೇಲ್ ಮಾಡ್ತಾರೋ ಭಯ, ಮತ್ತೇನೋ ಭಯ, ಅಡ್ಮಿಷನ್ ಕೊಡಲಿಕ್ಕಿಲ್ಲನೂ ಭಯ. ಇವೆಲ್ಲ ಭಯದೊಳಗೆ ಇವತ್ತು ನಮ್ಮ ಶಿಕ್ಷಣ ಒದ್ದಾಡ್ತಾ ಇದ್ದಾರೆ. ಅದ್ರಾಗೂ ಇನ್ನು ಹೈಯರ್ ಶಿಕ್ಷಣ ಹೇಳಿದರೆ ಈಗಾಗಲೇ ಆ ಪ್ರೊಫೆಷನಲ್ ಕೋರ್ಸ್ಗಳನ್ನು ಕಲಿಯೋದಂತೂ ಇನ್ನೂ ಕಷ್ಟ ಆಗ್ಯದ. ಅದಕ್ಕಾಗಿ ಇಲ್ಲೇ
ಒಂದು ಗಂಗಾವತಿಯಲ್ಲಿ ಕಲ್ತಂಥ BBC ನರ್ಸಿಂಗ್ ಕಾಲೇಜಿನ ಹುಡುಗಿ ಕಾವೇರಿ ಅನ್ನುವಂಥ ಹುಡುಗಿ ಕನಕಗಿರಿ ಅವಳು ಸರ್ಕಾರಿ ಕಾಲೇಜಲ್ಲಿ ಶಿಕ್ಷಣ ಪಡೆಯಲು TC ಅಂಕಪಟ್ಟಿ ನೀಡುವಂತೆ ಗೋಗರಿದರೂ ಕೊಡುತ್ತಿರಲಿಲ್ಲ, ಬಾಕಿ ಶುಲ್ಕ ಪಾವತಿಸುವಂತೆ ನಿಂದಿಸಿದ್ದಾರೆ ಅಂತ ಹುಡುಗಿ ಹೇಳ್ತಾಳ. ಆದರೆ ಅಲ್ಲೇ ಮತ್ತೊಮ್ಮೆ ಅವರು ಹೇಳ್ತಾರೆ, ಅವರು ರೆಣಕಮ್ಮ ಅಂತೇಳಿ ದಾಖಲೆಗಳು ಬೇಕಾದರೆ ತಾಳಿ ಬಿಚ್ಚಿಕೊಡುವಂತೆ ಕೇಳಿದ್ದರಿಂದ ನಾವು ಅನಿವಾರ್ಯವಾಗಿ ತಾಳಿ, ಬೆಂಡೋಲೆ, ಬುಗುಡಿ ಕಟ್ಟು ಬಿಚ್ಚಿ ಚರ್ಮಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ನಂತರ ಇಲ್ಲ ಅವ್ರು ಕೇಳಿರಲಿಲ್ಲ, ಹಂಗಿತ್ತು ಅಂತ ಕ್ಲಾರಿಫಿಕೇಷನ್ ಕೊಡೋ ಪ್ರಯತ್ನ ಮಾಡ್ತಾರೆ. ಇವೆಲ್ಲ ಯಾಕೆ ನಿಮಗೆ ಓದಿ ಹೇಳಬೇಕಾಗಿದೆ ಅಂದರೆ, ಈ ದೇಶದ ಶಿಕ್ಷಣ ಸ್ಥಿತಿ ಈ ರೀತಿ ಅದ. ಈ ನರ್ಸಿಂಗ್ ಕೋರ್ಸ್ ಮುಗಿಸಿ ಏನಾಗವ್ರಪ್ಪ ಇವರು, ನರ್ಸ್ ಆಗೋರು, ದಾದಿ ಆಗೋರು, ಸೇವೆ ಮಾಡೋದು, ಇವು ಕೋರ್ಸ್ಗಳು ಬೇಕಾಗಿದ್ದಾವೆ. ಇದು ಪ್ರತಿಯೊಂದು ಪ್ರೈವೇಟ್ ಕಾಲೇಜ್ ದೃಷ್ಟಿನವ್ರು ಇದು. ಲೋವರ್ ಮಿಡಲ್ ಕ್ಲಾಸ್ ಸ್ವಲ್ಪ ಏನೋ ಗುದ್ದಾಡಿ ಸಾಲ ಮಾಡಿ ಕಳಿಸ್ತಂದ್ರೆ ಅವ್ರ ಪರಿಸ್ಥಿತಿ ಹಿಂಗೆ. ಮತ್ತು ಆರಂಭದಲ್ಲಿ ಹೇಳಿದಂಗೆ ನಿಮಗೆ ಕೂಲಿಕಾರರ ಮಕ್ಕಳಂತ ಇದು ಕಲಿಲಿಕ್ಕೆ ಸಾಧ್ಯ ಇಲ್ಲ ಏನೋಪ್ಪ ಪ್ರಶ್ನೆ ಇಲ್ಲ. ಇಂಥ ಶಿಕ್ಷಣಕ್ಕೆ, ಇಂಥ ಒಂದು ಪರಿಸ್ಥಿತಿಗೆ ಕಾರಣ ಯಾರು ಅಂದರೆ ನಮ್ಮ ಆಡಳಿತ. ನಾವು ಇವತ್ತೇನು ಮಾಡ್ತಾಯಿದ್ದೀವಪ್ಪ ಅಂತಂದ್ರೆ, ನಮ್ಮನ್ನು ಆಳುವವ್ರನ್ನ ನಾವು ಅವ್ರ ಕಡೆಯಿಂದ ದುಡ್ಡು ತೊಗೊಂಡು ಮತ್ತೇನು ಕಾರಣಕ್ಕೆ ಓಟ್ ಹಾಕಿ ಆರಿಸ್ತಾ ಇರ್ತೀವಿ, ಅಥವಾ ಅವ್ರು ಗುಂಡಾಗಿರಿಗೋ ಮತ್ತೊಂದು ಆರಿಸ್ತಾ ಇರ್ತೀವಿ. ನಮ್ಮನ್ನು ಆಳೋದಕ್ಕೆ ನಿಜವಾದ ನಾಯಕರು ನಾವು ಆರಿಸ್ತಾರ ಇಲ್ಲ. ಇದು ದೊಡ್ಡ ಪ್ರಾಬ್ಲಮ್ ಆಗಿ ಹೋಗ್ಬಿಟ್ಟು ಅದ್ರ ಜೊತೆಗೆ ಅವರು ಸಿಗ್ತಾಯಿಲ್ಲ ಅನ್ನೋಕ್ಕಿಂತಲೂ ಇವತ್ತು ರಾಜಕೀಯ ಇವೆಲ್ಲ ಕಲುಷಿತ ಆಗಿದ್ದರಿಂದಾಗೆ ಇವೆಲ್ಲ ಸಮಸ್ಯೆಗಳು. ಅದಕ್ಕೆ ಇವತ್ತು ಮುಖ್ಯ ಆಗಬೇಕಾಗಿದ್ದು ಸರ್ಕಾರಿ PU ಕಾಲೇಜ್ ಆಗಿರ್ಬೋದು, ಹೈಯರ್ ಎಜುಕೇಷನ್ ಕಾಲೇಜ್ಗಳಾಗಿರ್ಬೋದು, ಪ್ರೊಫೆಷನಲ್ ಕೋರ್ಸ್ಗಳಾಗಿರ್ಬೋದು, ಫ್ರೀ ಎಜುಕೇಷನ್ ಹೇಗೆ ನಮ್ಮ ಮೇಲೆ ಪ್ರಪೋಸ್ ಮಾಡ್ತಾ ಇದ್ದೀನಿ ಅಂದರೆ, ಈ ದೇಶದಲ್ಲಿ ಈಗ ನಿಮಗೆ ಗೊತ್ತಿದ್ದ ವಿಷಯ ಏನೂ ಅದ. ಈಗ ನಾವು ಜಗದ 4ನೇ ನಂಬರ್ ಶ್ರೀಮಂತ ದೇಶರು. ಎಷ್ಟು? 4ನೇ ನಂಬರ್. ನಮ್ಮದು $4 ಟ್ರಿಲಿಯನ್ ವರ್ಷದ್ದು ಏನಪ್ಪ ಅಂತಂದ್ರೆ ಇನ್ಕಮ್. ನಮ್ಮದು ವರ್ಷಕ್ಕೆ $4 ಟ್ರಿಲಿಯನ್. ಅದರೊಳಗೆ 2.5 ಅದು $2.5 ಟ್ರಿಲಿಯನ್ ಕೇವಲ ಕಾರ್ಪೊರೇಟ್ಗಳದ್ದು ಆಸ್ತಿ. ಅವ್ರು ಎಷ್ಟು ಪರ್ಸೆಂಟ್ ಅದಾರ ರೀ? ಇಡೀ ದೇಶದಲ್ಲಿ 1% ಅದಾರ. ಇದು ಕಾಲೇಜ್ ಶುರು ಮಾಡೋರು, ಮತ್ತೊಂದು ಏನು ಪ್ರೈವೇಟ್ ಅದಾವೆ, ಪ್ರೈವೇಟ್ ದವಾಖಾನೆ ಆಗಿರ್ಬೋದು, ಮತ್ತೆಲ್ಲ ಇವರೆಲ್ಲರೂ ಒಂದಂತಲ್ಲ. ಇದು ಕಾರ್ಪೊರೇಟ್ ಅಂತ ಅದ್ರ ಮೊದಲು ಕಡಿಮೆ ಆಗ್ತಾರೆ. ಅವ್ರು 1% ಕಡಿಮೆ ಇದ್ದಾರೆ. ಅವ್ರದ್ದು ಆಸ್ತಿ $2.5 ಟ್ರಿಲಿಯನ್ ವರ್ಷಕ್ಕೆ ಆಸ್ತಿ. ನಮ್ದು ಎಲ್ಲರದ್ದು ಕೂಡ 99.99 ನಾವೇನಿದ್ದೀವಲ್ಲ 1% ಬಿಟ್ಟರೆ ನಮ್ದೆಲ್ಲರೂ ಕೂಡ 1.5 ಟ್ರಿಲಿಯನ್. ಅವ್ರದ್ದೆಲ್ಲಿ ನಮ್ಮದೆಲ್ಲಿ ನೋಡ್ರಿ ಗಜಾಂತರ ಅಂತರ. ಹೀಗಾಗಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಕಲಿಸೋದಪ್ಪ ಅಂತಂದ್ರೆ ಯಾವುದೇ ಚಿಂತೆಯಾಗಿ ಅದು ಕುತ್ತಿಗೆ ಬಂದಂಗೆ ಆಗ್ತದೆ ರೀ. ಪಾಪ ಮಕ್ಕಳ ಮುಖ ನೋಡಲಿಕ್ಕೆ ಆಗೋದಿಲ್ಲ. ಕಲಿಸ್ಬೇಕು, ನಾಳೆ ಭವಿಷ್ಯ ಇಲ್ಲ. ಕಲಿದಿದ್ರೆ ಒಟ್ಟೆ ಭವಿಷ್ಯ ಇಲ್ಲ. ಎಲ್ಲ ಜೀವನೋಪಾಯ ಕೂಲಿ ನಾಲಿ ಮಾಡ್ಕೊಂಡು ಸಾಯುವಂಥ ಪ್ರಸಂಗಗಳು ಬರ್ತಾ ಇದ್ದಾವೆ. ಇವೆಲ್ಲ ಗಮನದಲ್ಲಿಟ್ಕೊಂಡು ಹೈಯರ್ ಎಜುಕೇಷನ್ ಮಾಡಬೇಕಂದ್ರೆ ಸಾಧ್ಯ ಆಗ್ತಾಯಿಲ್ಲ. ಈ ದಿಶೆಯಲ್ಲಿ ಸರ್ಕಾರದಿದ್ದು ಇನ್ನಷ್ಟು ಚಿಂತನೆ ಮಾಡಲಿ. ಇದನ್ನು ಏನೋ ಮುಚ್ಚಾಕಿದ್ದಾರೆ ಕೇಸ, ನಾವು ಹೋಗಿ ಕೇಳಿದ್ರು ಬರೋದಿಲ್ಲ. ಆ ಮಾತು ಬೇರೆ. ಅವರು ಪ್ರೈವೇಟ್ದವ್ರು ದುಡ್ಡು ಹೇಳ್ತಂದು ಹಾಕೋದಿಲ್ಲ ಅನ್ನೋದು ಅರ್ಥ ಆಗ್ತದೆ. ಅದೇ ಕಾಲಕ್ಕೆ ಈ ಪ್ರೈವೇಟ್ದವ್ರು ಲಾಭ ಮಾಡ್ಕೊಳ್ಳಿ, ಏನೋ ಮಾಡಲಿ ಭಾಷೆಗಳನ್ನು. ಸರ್ಕಾರಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ಪ್ರತಿಯೊಬ್ಬ ಮಗುವಿಗೆ ಶಿಕ್ಷಣ ಕೊಡಿಸುವ ಜವಾಬ್ದಾರಿ ಇವತ್ತು ಅನಿವಾರ್ಯ ಆಗಿದೆ. ಯಾಕಂದ್ರೆ ಎಲ್ಲರಿಗೂ ಉದ್ಯೋಗ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿಲ್ಲ. ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡಿದರೆ ಅವರು ಕಳಿಸ್ತಿದ್ರು, ತಮ್ಮ ಮಕ್ಕಳ ತಾವು ಕಲಿಸ್ತಿದ್ರು, ಆರೋಗ್ಯ ತೋರಿಸ್ತಾಯಿದ್ರು, ಎಲ್ಲ ಆಗ್ತಿತ್ತು. ಇದನ್ನು ಮಾಡಬೇಕಾಗಿತ್ತು ಇರುವಂಥ ಒಂದು ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಅದು ಏನು ಅನ್ನೋದನ್ನು ಎಲ್ಲರೂ ಚರ್ಚೆ ಮಾಡಿ ಹುಡುಕಬೇಕಾಗಿದೆ. ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದದ ಒಕ್ಕಲ್ತನಕ್ಕೆ ಮಾರ್ಕೆಟ್ ಕೊಡೋದು. ಯಾಕಂದ್ರೆ ದೊಡ್ಡ ಉದ್ಯೋಗ ನಮ್ಮ ದೇಶದಾಗ ಅದ, ಅದು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಎಲ್ಲ ಉದ್ಯೋಗಗಳು ಎಂಥವು ಇದ್ದಾವಪ್ಪ ಅಂದರೆ ಇವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಲಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಆಗಲಿ, MSMEಗಳಾಗಲಿ, ಇವತ್ತೆಲ್ಲ ಸತ್ತು ಹೋಗ್ತಾ ಇದ್ದಾವೆ. ಪ್ರೈವೇಟ್ದವ್ರದಿಂದ ಬಂದ್ ಮಾಡ್ತಾಯಿದ್ದಾರೆ. ತಮಗೆ ಲಾಭ ಆದರೆ ನಡೆಸ್ತಾರೆ ಹೇಳಿದ್ರೆ ಬಂದ್ ಮಾಡಿಕೊಂಡು ಲಾಸ್ ತೋರಿಸಿ ರಿಟರ್ನ್ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲೇ ಈ ಘಟನೆಯನ್ನು ನೆನಪಿಸ್ಕೊಂಡ ಏನೋ ನಿಮ್ಮೊಂದಿಗೆ 2 ಮಾತು ಮಾತಾಡ್ಬೇಕು ಅನ್ನಿಸ್ತು. ಇದು ಇಂಥ ಘಟನೆಗಳು ತಪ್ಪಿಸ್ಬೇಕಾಗಿರೋದು ನಮ್ಮ ಸರ್ಕಾರಗಳು, ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಕಾಳಜಿ ವಹಿಸಿ ಏನಾದರೂ ಹೊಸ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯನಾ ಮರುಚಿಂತನೆ ಮಾಡಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು.